ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 10ನೇ ಅಧ್ಯಾಯ 12ನೆಯ ಶ್ಲೋಕ. ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ. ಪರಂಧಾಮ, ಪರಬ್ರಹ್ಮ, ಪವಿತ್ರಾತ್ಮ, ಪರಮಪುರುಷ, ಶಾಶ್ವತ, ದಿವ್ಯನು, ಆದಿದೇವನು, ಜನ್ಮರಹಿತನು, ವಿಭುವು ಅಂತ ಭಗವಂತನು ಹೇಳಿಕೊಂಡು ಬಂದ. ಅರ್ಜುನನು ಇವಾಗ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಇವೆಲ್ಲ ವಿಚಾರಗಳನ್ನು ನೀನು ಹೇಳಿದೆಯಲ್ಲ, ಈ ಹೇಳುವುದಕ್ಕೆ ಏನಾದರೂ ವಿಶೇಷವಾಗಿದೆಯಾ? ಇವೆಲ್ಲವುಗಳನ್ನು ನೀನೇ ಹೇಳ್ತಾ ಇದ್ದೀಯಾ, ಬೇರೆ ಯಾರಾದರೂ ಹೇಳ್ತಾ ಇದ್ದಾರಾ? ಸ್ವಯಂ ಚೈವ ಬ್ರವೀಸಿಮೆ, ಇದನ್ನು ಯಾರಾದರೂ ಹೇಳಿದಾರೋ ಅಥವಾ ನೀನೇ ಹೇಳಿದೆಯೋ ಅಂತ ಕೇಳ್ತಾ ಇದ್ದಾನೆ. ಆಹುಸ್ತಾ ಮೃಷಯ ಸರ್ವೇ ದೇವರ್ಷಿ ನಾರದಸ್ತತ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಸಿಮೆ. ಯಾರು ಮಹರ್ಷಿಗಳಾಗಿರ್ತಕ್ಕಂಥವರು, ಋಷಿಗಳಾಗಿರ್ತಕ್ಕಂಥವರು, ನಾರದರು ಮೊದಲಾದಂಥವರು, ಅಸಿತ ಋಷಿ, ನಾರದ ಋಷಿ, ಆಮೇಲೆ ದೇವಲ ಋಷಿ, ವ್ಯಾಸ ಋಷಿ, ಇವರೆಲ್ಲರೂ ಏನಾದರೂ ನಿನ್ನ ಬಗ್ಗೆ ಹೇಳ್ತಾ ಇದ್ದಾರೋ ಅಥವಾ ನೀನೇ ಇವುಗಳನ್ನು ಹೇಳ್ಕೊಳ್ತಾ ಇದ್ದೀಯೋ ಅಂತ ಅರ್ಜುನನ ಪ್ರಶ್ನೆ. ಕಾರಣ ಏನು ಅಂತಂದ್ರೆ, ಇವೆಲ್ಲವೂ ಒಂದು ರೀತಿಯ ಸರ್ಟಿಫಿಕೇಟ್ ಇದ್ದಂಗಿದೆ. ಏನು ನೀನು ಈಗ ಹೇಳ್ಕೊಳ್ತಕ್ಕಂಥ ವಿಚಾರಗಳು ಏನು ಹೇಳ್ತಾ ಇದ್ದೀಯಾ? ನಾನು ಪರಮ, ಎಲ್ಲ ಕಡೆಗಲೂ ಕೂಡ ತುಂಬಿಕೊಂಡಿರುವವನು, ಪರಮ ಸತ್ಯ, ಯಾವಾಗಲೂ ಇರುವವನು, ಪರಂಧಾಮ, ನಂದು ಯಾವಾಗಲೂ ಕೂಡ ಶಾಶ್ವತ ಮನೆ, ನಾನು ಪವಿತ್ರಾತ್ಮ, ನಾನು ಎಲ್ಲದರಿಂದಲೂ ಕೂಡ ಪವಿತ್ರವಾಗಿರುವವನು, ನಾನು ಪರಮಪುರುಷ ಇದ್ದೇನೆ. ನಾನು ಪರಮಪುರುಷ ಅಂತಂದ್ರೆ ಎಲ್ಲದನ್ನ ನಡೆಸಿಕೊಂಡು ಹೋಗಲು ಸಮರ್ಥವಾಗಿರ್ತಕ್ಕಂಥವನು ನಾನಾಗಿದ್ದೇನೆ. ಮತ್ತು ನಾನು ನಿತ್ಯನಾಗಿದ್ದೇನೆ, ಯಾವಾಗಲೂ ಕೂಡ ಒಂದು ಸರ ಇದ್ದು ಇನ್ನೊಂದು ಸರಿ ಹೋಗುವವನು ನಾನಲ್ಲ, ಅಲೌಕಿಕನು. ನಾನು ಲೋಕ ವ್ಯವಹಾರ ಎಲ್ಲವುಗಳಿಗಿಂತಲೂ ಕೂಡ ಆಚೆಗಿರುವಂತ ಅಲೌಕಿಕ ಪುರುಷನಾಗಿದ್ದೇನೆ. ಆದಿದೇವಂ, ಎಲ್ಲ ಈ ಭುವನಗಳು ಉತ್ಪತ್ತಿ ಆಗುವ ಮುಂಚೆನೆ ನಾನು ಇರುವವನಾಗಿದ್ದೇನೆ. ಜನ್ಮರಹಿತನು, ನನಗೆ ಜನನ ಅನ್ನುವುದೇ ಇಲ್ಲ, ಯಾವಾಗಲೂ ನಾನು ಹುಟ್ಟಿಲ್ಲ, ಆದ್ದರಿಂದ ಜನ್ಮರಹಿತನು. ಮತ್ತು ನಾನು ಅತ್ಯುತ್ತಮನು ಆಗಿದ್ದೇನೆ, ಎಲ್ಲದರಲ್ಲಿಯೂ ಕೂಡ ಅತ್ಯಂತ ಶ್ರೇಷ್ಠ ವ್ಯಕ್ತಿ ನಾನಾಗಿದ್ದೇನೆ. ಯಾರೋ ದೊಡ್ಡ ದೊಡ್ಡ ಶ್ರೇಷ್ಠ ವ್ಯಕ್ತಿಗಳು ದೊಡ್ಡವರು ಅಂತ ಹೇಳ್ಕೊಳ್ತೇವೋ ಅವರೆಲ್ಲರಿಗಿಂತಲೂ ಕೂಡ ನಾನು ಶ್ರೇಷ್ಠ ವ್ಯಕ್ತಿ ಆಗಿದ್ದೇನೆ. ಹೀಗೆ ಭಗವಂತನು ತನ್ನನ್ನು ತಾನು 9 ರೀತಿಯಾಗಿ ಇಲ್ಲಿ ಸರ್ಟಿಫೈ ಮಾಡಿದ್ದಾನೆ. ನೀನು ಹೀಗೆಲ್ಲ ಹೇಳ್ತಾ ಇದೀಯಲ್ಲ, ಈ ಸರ್ಟಿಫಿಕೇಟ್ಗಳನ್ನೆಲ್ಲ ಯಾರಾದರೂ ನಿನಗೆ ಕೊಟ್ಟಿದ್ದಾರೋ ಅಥವಾ ನೀನ ತಗೊಂಡಿಯೋ ಅಂತ ಅರ್ಜುನನ ಪ್ರಶ್ನೆ. ಇವೆಲ್ಲ ಒಂದು ಸರ್ಟಿಫಿಕೇಟ್ಗಳು, ಹೌದಲ್ವೇ? ಏನು, ನೀನು ಪರಮ ಸತ್ಯ ಅಂತ ಹೇಳ್ಕೊಳ್ತೀಯ, ನಾನು ಪರಮ ಸತ್ಯ ಅಂತ ಹೇಳ್ಕೊಳ್ತೇನೆ ಅಂತಂದ್ರೆ ಅದಕ್ಕೊಂದು ಯಾರಾದರೂ ಅದನ್ನು ಜಸ್ಟಿಫೈ ಮಾಡಿರ್ಬೇಕು. ಈಗ ನಾನು SSLC ಓದಿದ್ದೇನೆ ಅಂತಂದ್ರೆ ನಾನೇ ಸರ್ಟಿಫಿಕೇಟ್ ಬರ್ಕೊಂಡ್ಬಿಟ್ಟು ಸರಿ ಹೋಗುತ್ತಾ? ನಾನೇ ಬರೆದುಕೊಂಡು ತಗೊಂಡು ಹೋಗಿ ಮಂದಿ ಮುಂದೆ ಹೇಳಿದ್ರೆ ಕೇಳ್ತಾರ ಯಾರಾದರೂ? ನಾನು ಒಬ್ಬ PhD ಮಾಡಿದ್ದೇನೆ ಅಂಥೇಳಿ ನಾನೇ ಬರ್ಕೊಂಡು ಸರ್ಟಿಫಿಕೇಟ್ ನೋಡಿ ಅಂತ ಯಾರಿಗಾದ್ರೂ ತೋರಿಸಿದ್ರೆ ಕೇಳ್ತಾರ ಯಾರಾದರೂ? ಕೇಳೋದಿಲ್ವಲ್ಲ. ಯಾವುದಾದ್ರೂ ಇವನು PhD ಮಾಡಿದಾನೆ ಅಂತಂದ್ರೆ ವಿಶ್ವವಿದ್ಯಾಲಯಗಳು ಅವುಗಳನ್ನ ಸರ್ಟಿಫೈ ಮಾಡಬೇಕು, ಅವರು ಸರ್ಟಿಫಿಕೇಟ್ ಕೊಡ್ಬೇಕು ನಮಗೆ. ಹೀಗೆ ಇದ್ದಾಗ ಅದನ್ನು ಹೇಗೆ ಜನರು ಒಪ್ಪಿಕೊಳ್ಳುತ್ತಾರೆಯೋ ಹಾಗೆ ಇಲ್ಲಿಯೂ ಕೂಡ ಅರ್ಜುನನು ಕೇಳ್ತಾ ಇದ್ದಾನೆ, ಇವೆಲ್ಲ ಸರ್ಟಿಫಿಕೇಟ್ಗಳನ್ನ ನೀನ ತಗೊಂಡಿಯೋ ಯಾರಾದ್ರೂ ನಿನಗೆ ಕೊಟ್ಟಿದಾರೋ ಅಂತ ಕೇಳ್ತಾ ಇದ್ದಾನೆ. ಸರ್ಟಿಫಿಕೇಟ್ ನಿನಗೆ ಕೊಡಬೇಕು ಅಂತಂದ್ರೆ ಅವ್ರು ಎಂಥವ್ರು ಇರಬೇಕು? ತುಂಬಾ ಸಮರ್ಥರಿರ್ಬೇಕು. ಅವ್ರು ಯಾರ್ಯಾರು ಅಂತ ಅರ್ಜುನನ ಕೇಳ್ತಾ ಇದ್ದಾನೆ.
ಹೇಳ್ತಾ ಇದ್ದಾನೆ, ಇಂಥವ್ರು ಏನಾದ್ರೂ ನಿನ್ನನ್ನು ಜಸ್ಟಿಫೈ ಮಾಡಿದಾರಾ? ಯಾರವರು ರಿಕಾಗ್ನೈಸ್ ಪರ್ಸನ್ ಅಂತಂದ್ರೆ ಇವ್ರು ಹೇಳ್ತಾ ಇದ್ದಾನೆ, ವ್ಯಾಸ ಋಷಿ, ದೇವಲ ಋಷಿ, ಅಸಿತ ಋಷಿ, ಇವ್ರು ಏನಾದ್ರು ನಿನ್ ಬಗ್ಗೆ ಹೇಳಿದಾರ? ನಾರದ ಋಷಿ, ಇಂತಿಂತವ್ರು ಏನಾದ್ರು ನಿನ್ ಬಗ್ಗೆ ಹೇಳಿದಾರೋ, ನೀನ ಹೇಳ್ಕೊಂತ ಹೊಂಟಿಯೋ ಅಂತ ಅರ್ಜುನನ ಪ್ರಶ್ನೆ. ನೋಡಿ ಹೇಗೆ ಕೇಳ್ತಾ ಇದ್ದಾನೆ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮನಿಗಿಂತಲೂ ಕೂಡ ನಾರದರು ದೊಡ್ಡವರಾಗಿ ಕಂಡಾರ, ವ್ಯಾಸ ಮಹರ್ಷಿಗಳು ದೊಡ್ಡವರಾಗಿ ಕಂಡಾರ, ದೇವಲ ಋಷಿ ದೊಡ್ಡವರಾಗಿ ಕಂಡಾರ, ಅಸಿತ ಋಷಿ ದೊಡ್ಡವರಾಗಿ ಕಂಡಿದಾರ. ಈ 4 ಋಷಿಗಳ ಹೆಸರನ್ನು ಹೇಳ್ತಾ ಇದ್ದಾನೆ. ಈ 4 ಋಷಿಗಳು ಏನಾದ್ರೂ ನಿನಗೆ ಸರ್ಟಿಫಿಕೇಟ್ ಕೊಟ್ಟಿದಾರಾ? ಇದರಲ್ಲಿ ಯಾರಾದ್ರೂ ಒಬ್ಬರು ಏನಾದ್ರೂ ಕೊಟ್ಟಿದ್ರು ಹೇಳು, ನಿನಗೆ ಸರ್ಟಿಫಿಕೇಟ್, ನೀನು ಇಂಥವನು ಅಂಥವನು ಅಂತ ಹೇಳಿದಾರ? ಹಾಗಿದ್ರೆ ನಾನು ಒಪ್ಪಿಕೊಳ್ತೇನೆ ಅಂತ ಅಭಿಪ್ರಾಯ ಅರ್ಜುನಂದು, ಹೌದಲ್ವೇ? ನೋಡಿ ಹೇಗಿದೆ, ಇವರು ಸರ್ಟಿಫೈ ಮಾಡಿದ್ರೆ ನಾನು ಅವರನ್ನು ಒಪ್ಪಿಕೊಳ್ತೀನಿ, ಅವ್ರ ಮೇಲೆ ನನಗೆ ವಿಶ್ವಾಸ ಇದೆ, ಹಾಗಾಗಿ ಅವ್ರೇನಾದ್ರು ನಿನಗೆ ಸರ್ಟಿಫಿಕೇಟ್ ಕೊಟ್ಟಿದಾರಾ ಅಂತ ಕೃಷ್ಣ ಪರಮಾತ್ಮನನ್ನ ಅರ್ಜುನನು ಕೇಳ್ತಾ ಇದ್ದಾನೆ. ಸ್ವಯಂ ಚೈವ ಬ್ರವೀಸಿಮೆ, ಸ್ವಯಂ ಬ್ರವೀಸಿಮೇವಾ, ಸ್ವಯಂವಾಗಿ ಹೇಳ್ತಿದೀಯಾ ನನಗೆ ಇದನ್ನ, ಅಥವಾ ಇವ್ರೇನಾದ್ರೂ ನಿನಗೆ ಹೇಳಿದಾರಾ ಅಂತ ಅರ್ಜುನನ ಪ್ರಶ್ನೆ ಇದೆ. ಇದಕ್ಕೆ ಪರಮಾತ್ಮ ಇನ್ನು ಏನನ್ನು ಹೇಳ್ತಾನೆ ಅನ್ನುವಂಥ ಉತ್ತರಗಳು ಮುಂದಿನ ಶ್ಲೋಕಗಳಲ್ಲಿ ಬರ್ತಾವ. ಇನ್ನೂ ಅರ್ಜುನನ ಪ್ರಶ್ನೆ ಮುಂದುವರಿಯುತ್ತೆ, ಅದನ್ನ ನಾಳೆ ತಿಳಿಯೋಣ. ಹರಿ ಓಂ ತತ್ಸತ್.